ಇದ್ರೆ 2.1 ಕಿಲೋಮೀಟರ್ಸ್ ಆಗುತ್ತೆ. ಶ್ರೀ ಗವಿ ಅಮರನಾರಾಯಣ ದೇವಾಲಯ ಇದಂತೂ ತುಂಬ ಸಖತ್ತಾಗಿದೆ. ಒಂಥರ ಇತಿಹಾಸ ಹೊಂದಿರೋ ದೇವಸ್ಥಾನ ಆಗಿದೆ. ದಯವಿಟ್ಟು ಕೈವಾರ ತಾತಯ್ಯ ಅಥವಾ ನಾರಾಯಣಪ್ಪ ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಅಮರನಾರಾಯಣ ಸ್ವಾಮಿ ಬಗ್ಗೆ ಅನೇಕ ಕೀರ್ತನೆಗಳು ಮತ್ತು ಕಾಲಜ್ಞಾನನ ಭವಿಷ್ಯಗಳನ್ನು ಬರೆದಿದ್ದಾರೆ ಅಂತ ಹೆಸರಾಗಿದೆ. ದೇವಾಲಯ ಬಂದ್ಬಿಟ್ಟು ಕೈವಾರದ ಗವಿ ಗುಹೆ ಅಂತ ಕರೀತಾರೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಎಲ್ಲಿ ಬಂದಿದ್ದೆ ಅಂದರೆ ಕೈವಾರ ತಾತ ಅಂತ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಫುಲ್ ವಿಡಿಯೋ ಯಾವ ಥರ ಇರುತ್ತೆ ಅಂತ ಮುಂದೆ ಫುಲ್ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಮುಂದೆ ನೋಡೋಣ. ನಾವಂತೂ ಬೈಕ್ ತೊಗೊಂಡು ನಾವು ಫಸ್ಟ್ ಹೋಗಿದ್ದು ಬಂದು ಚಿಂತಾಮಣಿಯ ಕೈವಾರಕ್ಕೆ ಹೋದ್ವಿ. ನೀವು ಬೆಂಗಳೂರಿಂದ ಏನಾದ್ರು ಬರೋ ಥರ ಇದ್ದರೆ 65 ಕಿಲೋಮೀಟರ್ಸ್ ಆಗುತ್ತೆ. ನಾನು ಬಂಗಾರಪೇಟೆಯಿಂದ ಬಿಟ್ಟೆ, ನನಗೆ 60 ಕಿಲೋಮೀಟರ್ಸ್ ಆಯಿತು. ಇದು ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಕೈವಾರ ಬರುತ್ತೆ. ಇದೊಂದು ಪವಿತ್ರವಾದ ಸ್ಥಳ ನೋಡಿ. ಇದೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ. ಮುದ್ದಮ್ಮ ಮತ್ತು ಕೊಂಡಪ್ಪ ಅಂತ ಒಂದು ದಂಪತಿ ಇರ್ತಾರೆ. ಅವ್ರಿಗೆ ಅಮರನಾಥನ ಕೃಪೆಯಿಂದ ಜನಿಸಿದವರೇ ನಾರಾಯಣಪ್ಪ. ಇವರ ಪೂರ್ತಿ ನಾಮ ನಾರಾಯಣಪ್ಪ. ಇವರು ಕೈವಾರ ತಾತಯ್ಯ ಅಂತಾನೆ ಹೆಸರುವಾಸಿ ಆಗ್ತಾರೆ. ಫ್ರೆಂಡ್ಸ್, ಈ ಪುಣ್ಯಕ್ಷೇತ್ರದ ವಿಶೇಷತೆ ಏನು ಹೇಳೋದಂದರೆ, ಯೋಗಿ ನಾರಾಯಣ ಅಂತ ಒಬ್ಬ ಸ್ವಾಮಿ ಅಥವಾ ತಾತಯ್ಯ ಅಂತ ಕರೀತಾರೆ. ಅವ್ರ ಹೆಸರಾಗಿರ್ತಾರೆ. ಅವರಿರ್ತಾರೆ ಸುಮಾರು 1726ರಲ್ಲಿ ಅವ್ರ ಜನನ ಆಗಿರುತ್ತೆ. ಅವರು ಸುಮಾರು 110ನೇ ವರ್ಷದಲ್ಲಿ ಇಲ್ಲಿ ಬಂದು ಜೀವ ಸಮಾಧಿ ಆಗ್ತಾರೆ. ಅವ್ರ ಜೀವ ಸಮಾಧಿ ಆಗಿರುವಂತಹ ಸ್ಥಳನೇ ಕಾಲಕ್ರಮೇಣ ಪರಿವರ್ತನೆ ಆಗಿ ದೇವಾಲಯವಾಗಿ ಒಂದು ಮಠ ಆಗಿ ಪರಿವರ್ತನೆ ಆಗುತ್ತೆ. ಕೈವಾರ ತಾತಯ್ಯ ಅಥವಾ ನಾರಾಯಣಪ್ಪ ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಅಮರನಾರಾಯಣ ಸ್ವಾಮಿ ಬಗ್ಗೆ ಅನೇಕ ಕೀರ್ತನೆಗಳು ಮತ್ತು ಕಾಲಜ್ಞಾನನ ಭವಿಷ್ಯಗಳನ್ನು ಬರೆದಿದ್ದಾರೆ ಅಂತ ಹೆಸರಾಗಿದ್ದಾರೆ. ಈ ಕೈವಾರ ತಾತಯ್ಯ ಅನ್ನೋರು ಅವರು ಬಾಲ್ಯದಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಆಧ್ಯಾತ್ಮಿಕ ಚಿಂತನೆಗೆ ಸೇರ್ಕೊಳ್ತಾರೆ. ಅವ್ರ ವಯಸ್ಕರಾದಾಗ ಅವರ ಸೋದರತ್ತೆಯ ಮಗಳಿರ್ತಾರೆ. ಅವ್ರನ್ನ ಕೊಟ್ಟು ಇವ್ರಿಗೆ ವಿವಾಹವನ್ನು ಮಾಡ್ತಾರೆ. ಇವ್ರಿಗೆ 3 ಜನ ಮಕ್ಕಳು ಸಹ ಜನಿಸ್ತಾರೆ. ಇವ್ರ ಕುಟುಂಬ ದೊಡ್ಡದಾದಂತೆ ಕಾಲಕ್ರಮೇಣ ಇವ್ರಿಗೆ ಮನೆ ನಡೆಸೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲಿದ್ರೆ ನಿಮಗೆ ವ್ಯಾಪಾರ ಆಗೋದಿಲ್ಲ, ಅದಕ್ಕೆ ಬೇರೆ ಗ್ರಾಮಕ್ಕೆ ಹೋಗಿ ಅಂತ ಹೇಳ್ತಾರೆ. ಆಗ ಅವರು ಚಿತ್ತೂರಿನ ಗ್ರಾಮಕ್ಕೆ ಬಳೆ ವ್ಯಾಪಾರ ಮಾಡೋದಕ್ಕಾಗಿ ಹೋಗ್ತಾರೆ. ಆಗ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾಗ ರಾತ್ರಿ ಸಮಯ ಆಗುತ್ತೆ. ಆಗ ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಅಲ್ಲಿರೋಂತಹ ಒಂದು ಗವಿಗೆ ಹೋಗ್ತಾರೆ. ಆಗ ಅಲ್ಲಿ ಒಬ್ಬ ಸ್ವಾಮಿ ಇರ್ತಾರೆ. ಅವರು ಆ ಸ್ವಾಮಿ ಅವರು ಇವರಿಗೆ ಓಂ ನಮೋ ನಾರಾಯಣ ಎಂಬ ಬೀಜ ಮಂತ್ರನ ಹೇಳ್ಕೊಡ್ತಾರೆ. ಬಾಯಲ್ಲಿ ಒಂದು ಬೆಂಚ್ಕಲ್ಲಿ ಇಟ್ಟು ಅದನ್ನು ಕರ್ಗೋವರೆಗೂ ನೀನು ಮಂತ್ರನ ಜಪಿಸು ಅಂತ ಹೇಳ್ತಾರೆ. ನಂತರ ಇವರು ಕಾಲಕ್ರಮೇಣ ಯೋಗಿ ಸಿದ್ಧಿಯಾಗಿ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಾರೆ. ನೋಡಿ, ಇಲ್ಲೇ ಸಹ ಅವ್ರ ಜೀವ ಸಮಾಧಿ ಆಗಿರೋದು. ಹಿಂದೆ ನೀವು ಗರ್ಭಗುಡಿ ಹಿಂದೆ ಹೋದರೆ ಅಲ್ಲಿ ಕಾಣಿಸುತ್ತೆ ಜೀವ ಸಮಾಧಿ ಆಗಿರುವಂತಹ ಸ್ಥಳ. ನೀವು ದೇವಸ್ಥಾನ ಹತ್ರ ಬಂದು ರೈಟ್ಗೆ ಎತ್ಕೊಂಡ್ರೆ ಅಲ್ಲಿ ದಾನ ಭವನ ಅಂತಿದೆ. ಮಧ್ಯಾಹ್ನ ಹೊತ್ತು ಬಂದರೆ ನಿಮ್ಮ ಪ್ರಸಾದ ಸಹ ಅಲ್ಲೇ ತಿನ್ಬೋದಾಗುತ್ತೆ. ನೋಡಿ, ಇಲ್ಲಿ ನೀವು ಧ್ಯಾನ ಮಂದಿರ ಅಂತ ಸಹ ನೋಡ್ಬೋದು, ಮೆಡಿಟೇಷನ್ ಹಾಲು. ಸನ್ನಿಧಿ ಕೈವಾರ ತಾತ ಅವ್ರದ್ದು ಸನ್ನಿಧಿನ ಮುಗಿಸ್ಕೊಂಡು ಮತ್ತೆ ನೀವು ಅಲ್ಲಿಂದ ಬರೋತಾ ಇದ್ರೆ 2.1 ಕಿಲೋಮೀಟರ್ಸ್ ಆಗುತ್ತೆ. ಶ್ರೀ ಗವಿ ಅಮರನಾರಾಯಣ ದೇವಾಲಯ ಇದಂತೂ ತುಂಬ ಸಖತ್ತಾಗಿದೆ. ಒಂಥರ ಇತಿಹಾಸ ಹೊಂದಿರೋ ದೇವಸ್ಥಾನ ಆಗಿದೆ. ದಯವಿಟ್ಟು ಈ ಪ್ಲೇಸ್ಗಂತೂ ವಿಸಿಟ್ ಮಾಡಿ. ಬನ್ನಿ, ಫುಲ್ ವಿಡಿಯೋನ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ದೇವಾಲಯ ಬಂದ್ಬಿಟ್ಟು ಕೈವಾರದ ಗವಿ ಗುಹೆ ಅಂತ ಕರೀತಾರೆ. ಕೈವಾರ ತಾತಯ್ಯ ಅವ್ರಿಗೆ 1730 ಮತ್ತು 1840ರಲ್ಲಿ ಇದೇ ಗವಿ ಗುಹೆಯಲ್ಲಿ ಧ್ಯಾನ ಕೂತ್ಕೊತಾರೆ. ಆಗ ಅವ್ರಿಗೆ ಧ್ಯಾನೋದಯವಾಗಿ ಯೋಗ ಸಿದ್ಧಿಯಾಗಿ ಭವಿಷ್ಯವನ್ನು ನುಡಿತಾರೆ. ನೀವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಾಗೆ ಮೆಟ್ಲ ಹತ್ರ ನೋಡ್ಬೋದು ಸಾಧು ಸಂತರದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋದಾಗಿದೆ. ಇದೊಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಚಿಕ್ಕದಾಗಿ ಗುಹೆ ಥರ ಇದೆ. ಅದರಲ್ಲಿ ಅಮರನಾರಾಯಣ ಸ್ವಾಮಿಯ ದೇವಾಲಯ ಇದೆ. ನೋಡಿ, ಇದೇ ನೋಡಿಸ್ತೀನಿ ಈಗ. ನೋಡಿ, ಗುಹೆ ಒಳಗಡೆ ಪುಟ್ಟದಾಗಿದೆ.
ಗವಿ ದೇವಾಲಯ ನೋಡಿಕೊಂಡು ನೀವು ಅಲ್ಲಿಂದ 5 ಕಿಲೋಮೀಟ್ರು ಬೈಕಲ್ಲಿ ರೈಡ್ ಮಾಡಿದ್ರೆ ಮತ್ತೆ ನಿಮಗೆ ಕೈಲಾಸಗಿರಿ ಅನ್ನೋ ಸ್ಥಳ ಸಿಗುತ್ತೆ. ಈ ಕೈಲಾಸಗಿರಿ ಅನ್ನೋದು ಪಾಂಡವರು ಇಲ್ಲಿ ವಾಸವಾಗಿದ್ರು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ವನವಾಸದಲ್ಲಿ ಇಲ್ಲೇ ವಾಸವಾಗಿದ್ರು ಅಂತ ನಂಬಲಾಗ್ತದೆ. ನಿಜ ನಮಗಂತೂ ತುಂಬ ಬೇಜಾರಾಯಿತು. ಯಾಕಂದರೆ ನಾವು ಹೋಗೋ ಟೈಮಲ್ಲೇ ಕನ್ಸ್ಟ್ರಕ್ಷನ್ಸ್ ಏನೋ ಮಾಡ್ತಿದ್ರು, ಆದ್ದರಿಂದ ನಮಗೆ ಸರಿಯಾಗಿ ಒಳಗಡೆ ಹೋಗೋಕ್ಕೆಲ್ಲ ಬಿಟ್ಟಿಲ್ಲ. ಇದು ಏಕಬಂಡೆಯಲ್ಲಿ ನಿರ್ಮಿತವಾದ ಗುಹೆಯ ದೇವಾಲಯ. ಇಲ್ಲಿ ನಿಮಗೆ ಶಿವ ಮತ್ತು ಅಂಬುಜಾ ದೇವಾಲಯಗಳನ್ನು ಕಾಣ್ಬೋದು ನೀವು ಎರಡು. ಚಿಂತಾಮಣಿ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು, ಇತಿಹಾಸನೂ ಒಂದಿದೆ. ಇಲ್ಲಂತೂ ವಿಸಿಟ್ ಮಾಡಿ. ಇದೇ ಥರ ಟ್ರಾವೆಲ್ ವೀಡಿಯೋಸ್ ಬೇಕಾದ್ರೆ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಒನ್ ಡೇ ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.